ವೆಲ್ಕಮ್ ಟು ದ ಮೈ ಚಾನಲ್ ಆರ್ ಲಾಗ್. ಆಕ್ಚುಲಿ ಇವತ್ತು ಎಲ್ಲೂ ಹೋಗಿರ್ಲಿಲ್ಲ. ಇವತ್ತು ನೈಟಿಗೆ ಚಿಕನ್ ಎಗ್ ರೈಸ್ ಮತ್ತೆ ಕಬಾಬ್ ಮಾಡೋಣ ಅಂತ ಚಿಕನ್ ತಂದಿದೀನಿ. ನೋಡ್ಬೋದು, ಮಾಡೋಣ ಬನ್ನಿ. ಏನ್ ಸಿಂಪಲ್, ಏನ್ ಎಲ್ರ ಮನೇಲೂ ಮಾಡೋದೇನೆ. ಸುಮ್ನೆ ಅದನ್ನೇ ಲಾಗ್ ಮಾಡ್ತಾ ಇದೀನಿ ಅಷ್ಟೇನೆ. ಬನ್ನಿ ಮಾಡೋಣ. ಗಾಯ್ಸ್, ಮೊದಲು ಚಿಕನ್ ಮಾಡ್ಬೇಕಾದ್ರೆ ಚಿಕನ್ ಸ್ಮೆಲ್ ಇರುತ್ತಲ್ಲ, ಹಸಿ ಸ್ಮೆಲ್ಲು, ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡು, ಆಮೇಲೆ ಸ್ವಲ್ಪ ನೀರು ನಾರ್ಮಲ್ ಆಗಿ ಚಿಕನ್ ವಾಶ್ ಮಾಡಿ, ನೀಟಾಗಿ ವಾಶ್ ಮಾಡಿದಾಗ ಸ್ಮೆಲ್ ಇರಲ್ಲ ಚಿಕನ್. ಇಲ್ಲಾಂದ್ರೆ ಹಸಿ ಸ್ಮೆಲ್ಲು ಹೊಡಿತಾ ಇರುತ್ತೆ, ತಿನ್ನಕ್ಕಾಗಲ್ಲ. ಈಗ ನೋಡಿ, ಘಮ ಘಮ ಅಂತ ಇದೆ ಅಷ್ಟನ. ಚಿಕನ್ ಹಸಿ ಸ್ಮೆಲ್ ಸ್ವಲ್ಪನೂ ಇಲ್ಲ. ಆಮೇಲೆ ನೆಕ್ಸ್ಟ್ ಫ್ಯಾನ್ ಆನ್ ಮಾಡ್ಕೊಳ್ಳೋಣ, ಇಲ್ಲಾಂದ್ರೆ ಹೊಗೆ ಸುತ್ಕೊಂಡ್ಬಿಡುತ್ತೆ ಆಮೇಲೆ. ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನಾನು 1 kg ತಂದಿದ್ದೀನಿ. 1 kgಗೆ ನೋಡಿ ಜಾಸ್ತಿ ಆಗ್ಬಾರ್ದು ಶುಂಠಿ ಬೆಳ್ಳುಳ್ಳಿ, ಇಲ್ಲಾಂದ್ರೆ ಶುಂಠಿ ಬೆಳ್ಳುಳ್ಳಿ ಸ್ಮೆಲ್ ಹೊಡೆದ್ಬಿಡುತ್ತೆ ಆಮೇಲೆ. ಹಂಗಾಗಿ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ಇದೇನು ಎಕ್ಸ್ಟ್ರಾ ರೆಸಿಪಿ ಏನಿಲ್ಲ, ಮನೇಲಿ ಮಾಡೋಂಥದ್ದೇನೆ. ಗೈಸ್, ಆಕ್ಚುಲಿ ಸಪ್ ತೋರಿಸ್ಬೇಕಾಯ್ತು. ನಮ್ಮ ಅಮ್ಮ ಎಲ್ಲ ಕಿತ್ತರು ಹಾಕ್ತಾನೆ ಅಂತ ಎಲ್ಲ ಮಿಕ್ಸ್ ಮಾಡಿ ಇಕ್ಬಿಟ್ಟೈತೆ. ಇದ್ರಲ್ಲಿ ಏನೈತೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ನಮ್ಮನೇಲಿ ಹಾಕೋ ಮಸಾಲೆನೆ ಕಾರ್ನ್ಫ್ಲೋರ್ ಇದೆ, ಕಬಾಬ್ ಪೌಡರ್ ಇದೆ, ಗರಂ ಮಸಾಲಾ ಪೌಡರ್ ಇದೆ, ಆಮೇಲೆ ಇದು ಕಸ್ತೂರಿ ಮೆಂತೆ ಇದೆ. ಬನ್ನಿ ಇದಕ್ಕೆ ಹಾಕಿ ಮಿಕ್ಸ್ ಮಾಡೋಣ. ಆಮೇಲೆ ಖಾರ ಪುಡಿ ಇದೆ. ಆಮೇಲೆ ಹಾಕಿದ್ಮೇಲೆ ನೀಟಾಗಿ ಚಿಕನ್ ಜೊತೆ ಮ್ಯಾರಿನೇಟ್ ಮಾಡಬೇಕು. ಆರಾಮಾಗಿ ನಿಧಾನಕ್ಕೆ ಮಾಡಿ, ನೀಟಾಗಿ ಚಿಕನ್ಗೆ ಅಂಟಬೇಕು ಮಸಾಲೆ ಎಲ್ಲ. ಇಲ್ಲಾಂದ್ರೆ ಮಸಾಲೆನೇ ಮೇಲ್ಮೇಲೆ ಇರುತ್ತೆ, ಚೆನ್ನಾಗಲ್ಲ. ಆಮೇಲೆ ನೆಕ್ಸ್ಟ್ ಒಂದು ಮೊಟ್ಟೆ ಹಾಕೊಳ್ಳಿ. ಒಂದು ಮೊಟ್ಟೆ ಸಾಕು, ಇಲ್ಲ ಜಾಸ್ತಿ ತೆಳುವಾಗ್ಬಿಡುತ್ತೆ ಆಮೇಲೆ. ನೀಟಾಗಿ ಮೊಟ್ಟೆ ಹಾಕ್ಬಿಟ್ಟು ಮ್ಯಾರಿನೇಟ್ ಮಾಡ್ತಾ ಇರ್ಬೇಕು. ಕಲರ್ ಏನು ಯೂಸ್ ಮಾಡಲ್ಲ, ಕಲರ್ ಹಾಕ್ಲೂಬಾರ್ದು, ಆರೋಗ್ಯಕ್ಕೆ ಒಳ್ಳೇದಲ್ಲ. ನೋಡಿದ್ರೆ ಬ್ಯಾನ್ ಎಲ್ಲ ಆಗೈತೆ. ಆಮೇಲೆ ಎಷ್ಟು ಉಪ್ಪು, ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಯಾಕಂದ್ರೆ ಕಬಾಬ್ ಪೌಡ್ರಲ್ಲಿ ಉಪ್ಪಿರುತ್ತೆ, ನೋಡಿ ಹಾಕೊಳ್ಳಿ ಉಪ್ಪನ್ನ. ಆಕ್ಚುಲಿ ಮ್ಯಾರಿನೇಟ್ ಆಯ್ತು ನೋಡಿ, ನೀಟಾಗಿ ಎಷ್ಟು ಚೆನ್ನಾಗಿದೆ. ಕಲರ್ ಹಾಕಿಲ್ಲ ಆದ್ರೂ ಎಷ್ಟು ಚೆನ್ನಾಗಿದೆ ನೋಡಿ. ಕಲರ್ ಎಣ್ಣೆಗೆ ಬಿಟ್ಟಿದ್ರೆ ಅಷ್ಟು ಚೆನ್ನಾಗಿ ಬರುತ್ತೆ. ಆಕ್ಚುಲಿ ಇವತ್ತು ನಮ್ ಕ್ಯಾಮ್ರಾಮನ್ ನಮ್ಮ ಅಕ್ಕನೇ ಕಾವ್ಯ. ಪಾಪ ನಂಗೋಸ್ಕರ ತಮ್ಮ ಬೆಳಿಲಿ ಅಂತ ವಿಡಿಯೋದವಳು ಅವಳೆ ಆಗ್ಬಿಟ್ಟವಳೆ, ವಿಡಿಯೋ ಮಾಡ್ತಾವಳೆ. ಪಾಪ ಹೊಟ್ಟೆ ಹಸಿದಿರಿ ಅಂತೆ, ಅವಳು ತಿನ್ಬೇಕಂತೆ. ಅದಕ್ಕೆ ಇವ್ನು ಲೇಟ್ ಮಾಡ್ತಾನೆ ಅಂತ ಅವಳೆ ಕ್ಯಾಮ್ರಾ ಹಿಡಿದ್ಬಿಟ್ಟವಳೆ. ಕಟ್ ಮಾಡಿ. ಗಾಯ್ಸ್, ಏನ್ ಗೊತ್ತಾ, ಆಕ್ಚುಲಿ ನಾನು ಮಧ್ಯಾಹ್ನನೇ ಮಾಡ್ಕೊಳ್ಳೋದು ಚಿಕನ್ ಎಲ್ಲ. ನಮ್ಮಮ್ಮ 11:30 ಕೇಳಿದೆ, ಅಮ್ಮ ಚಿಕನ್ ಮಾಡ್ಕೊಳ್ಳ ಅಂತ. ಬೇಡ, ಸಂಜೆಕ್ ಮಾಡ್ಕೊ ಅಂತ ಹೇಳ್ತು. ಸರಿ ಆಯ್ತು, ಸುಮ್ನ ಅದೇ. 1:30-2 ಗಂಟೆಲಿ ಊಟ ಟೈಮಲ್ಲಿ ಬಂದ್ಬಿಟ್ಟು ಚಿಕನ್ ಮಾಡ್ಕೆ ಅಂತ ಹೇಳುತ್ತೆ. 1:00 ಊಟ ಮಾಡೋ ಟೈಮಲ್ಲಿ ಯಾರು ಚಿಕನ್ ಮಾಡ್ಕೊತಾರ? ನಮ್ಮಲ್ಲಿ ಎಲ್ಲ ಉಲ್ಟಾ. ಏನ್ಕೆ ಅಂದ್ರೆ ಅದಕ್ಕೆ ಎಲ್ಲ ಕಿತ್ತ ಅರ್ವಿ ಅಡಿಗೆ ಮನೆ ಗುಂಡಾಂತರ ಮಾಡಾಕ್ ಕೊಡ್ತಾನೆ ಅಂತ. ಅಯ್ಯೋ, ಅಷ್ಟು ನೀಟ್ ನಮ್ಮಮ್ಮ. ನನಗೆ ಒಂದ್ಸಲ ತಲೆ ಕೆಟ್ಬಿಡುತ್ತೆ, ಅಷ್ಟು ನೀಟು. ಚಿಕನ್ ನೋಡಿ ಎಷ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. 1 ಅರ್ಧ ಗಂಟೆ ಬಿಟ್ಬಿಡೋಣ.
ಹಂಗೆ ಫ್ರಿಜ್ ಅಲ್ಲಿ ಇಡೋಣ ಒಂದ್ ಅರ್ಧ ಗಂಟೆ. ಒಳ್ಳೆ ನೀಟಾಗೆ ಹೀರ್ಕೊಳ್ಳುತ್ತೆ. ಎಲ್ಲಿ ಫ್ರಿಜ್ ಅಲ್ಲಿ ಜಾಗವೇ ಇಲ್ಲ. ಫ್ರಿಜ್ ಗಿಡ ಬನ್ನಿ, ಫ್ರಿಜ್ ಅಲ್ಲಿ ಜಾಗವೇ ಇಲ್ಲ. ಇವು ನಮ್ಮ ಮನೆ ಬಾಸ್ಗೆ ಐಸ್ ಕ್ರೀಮು ಅಣ್ಣ, ಐಸ್ ಕ್ರೀಮು ಅಂತ ದಿನಾ ತಲೆ ತಿಂತಾನೆ. ಅದಕ್ಕೆ ಒಂದ್ ಬಾಕ್ಸ್ ತಂದ್ಬಿಟ್ಟಿನಿ, ಎಷ್ಟ್ ಬೇಕಾದ್ರೆ ತಿನ್ಕೊಳಪ್ಪ, ಅತಿಗೆ ಕೃಷ್ಣ ಆಗಿ ತಿನ್ಕೊಂಡಿರು ಅಂತ. ಸೈಡಿಗೆ ಇರ್ಲಿ, ಇದೊಂದ್ ಅರ್ಧ ಗಂಟೆ ಇಲ್ಲೇ ಮ್ಯಾರಿನೇಟ್ ಆಗ್ಲಿ, ಆಮೇಲೆ ಚಿಕನ್ ಜಾಸ್ತಿ ತಿಡ್ಬೇಡಿ. ಆಮೇಲೆ ಚಿಕನ್ ಫ್ರೀಸ್ ಆಗ್ಬಿಡುತ್ತೆ ಆಮೇಲೆ. ನೆಕ್ಸ್ಟ್ ಎಗ್ ರೈಸ್ಗೆ ಈರುಳ್ಳಿ, ಕ್ಯಾರೆಟ್, ಕ್ಯಾಪ್ಸಿಕಮು, ಈರುಳ್ಳಿ, ಮೆಣಸಿಕಾಯಿ, ಕರ್ಬೇವು. ಎಗ್ ರೈಸ್ ನಮ್ಮ ಅಮ್ಮನೇ ಮಾಡೋದು. ಅದ್ರದ್ದು ನಾನ್ ಮಾಡ್ತೀನಿ ಅಂದ್ರು ನಮ್ಮಮ್ಮ ಬಿಡಲ್ಲ, ಎಲ್ಲ ಅಡ್ಗೆ ಮನೆ ಅರ್ವಿಕ್ತಾನೆ ಅಂತ ಇವೆಲ್ಲ ಕುಯ್ದಿಡ್ತೀನಿ. ನಮ್ಮಮ್ಮ ಬಂದಾಗ ನಮ್ಮಮ್ಮ ಮಾಡೋದೇ ತೋರಿಸ್ತೀನಿ. ಓಕೆ, ಅರ್ಧ ಗಂಟೆ ಆಯ್ತು ಇಟ್ಟಿ ಮ್ಯಾರಿನೇಟ್ ಮಾಡೋಣ ಅಂತ. ಬೇಗ ಲೇಟಾಗಿ ಮಾಡೋಣ ಅನ್ಕಂಡೆ. ನಮ್ಮ ಅಳಿಯ ಬಂದ್ಬಿಟ್ಟು ಅವ ಕಬಾಬ್ ಕೊಡು ಅಂದ. ಅದಕ್ಕೆ 7:45 ಟೈಮು. ಅದಕ್ಕೆ ಅವನಿಗೆ ಮಾಡ್ಕೊಟ್ಬಿಡ್ತೀನಿ, ಲಾಸ್ಟಿಗೆ ನಾನು ತಿಂತೀನಿ. ಎಣ್ಣೆ ರೆಡಿ ಇದೆ, ಒಳ್ಳೆ ಹಚ್ಬಿಡೋಣ. ಆಮೇಲೆ ಫ್ಯಾನ್ ಆನ್ ಮಾಡ್ಬಿಡೋಣ, ಇಲ್ಲಾಂದ್ರೆ ಹೊಗೆ ಗುಯ್ ಅಂತ ತುಂಬ್ಕೊಬಿಡುತ್ತೆ ಅಡ್ಗೆ ತುಂಬ. ಸ್ವಲ್ಪ ಅವಾಯ್ಡ್ ಆಗುತ್ತೆ ಹೊಗೆ ಇರೋದ್ರಿಂದ. ಒಂದೊಂದೇ ಸ್ಪೂನ್ ಅಲ್ಲಿ ಬಿಡೋಣ. ಇನ್ನೊಂದ್ಸಲ ಹಂಗೆ ತಿರುಗಿಸ್ಬಿಡಿ, ಯಾಕಂದ್ರೆ ಮ್ಯಾರಿನೇಟ್ ಆಗಿರುತ್ತಲ್ಲ, ಮೇಲ್ ಕುತ್ಕೊಂಡ್ಬಿಟ್ಟಿರುತ್ತೆ ಮಸಾಲೆ. ಒಂದ್ ರೌಂಡ್ ತಿರುಗಿಸಿದ್ರೆ ಸರಿ ಆಗುತ್ತೆ. ಎಲ್ಲ ಕುಯ್ದು ಇಟ್ಟಿದೀನಿ ಎಗ್ ರೈಸಿಗೆ. ಇನ್ನ ನಮ್ಮ ಅಮ್ಮ ಬಂದು ಎಗ್ ರೈಸ್ ಮಾಡೋದೊಂದು ಬಾಕಿ ಅಷ್ಟೇ. ಇಟ್ಟಿದ್ದೆ, ಎಣ್ಣೆ ಕುದಿತೈತೆ, ನಿಧಾನಕ್ಕೆ ಒಂದೊಂದೇ ಬಿಡೋಣ, ಇಲ್ಲಾಂದ್ರೆ ಮೈ ಮೇಲೆ ಆರ್ಬಿಡುತ್ತೆ. ಆಮೇಲೆ ನೀಟಾಗಿ ಕಾಯ್ಬೇಕು ನೋಡಿ, ಈ ತರ ಬರ್ಬೇಕು. ಅರ್ಧಂಬರ್ಧ ಕಾಯಿಸ್ಬೇಡಿ, ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ನೀಟಾಗಿ ಕಾಯ್ಲಿ. ಹಾಲು ಎಣ್ಣೆಲೆ ಘಮ ಘಮ ಅಂತ ಇದೆ, ತಿನ್ನಕ್ಕೆ ಸೂಪರ್ ಆಗಿರತ್ ಮಾತ್ರ. ಫಸ್ಟ್ ಯೋಶಿತಿಗೆ, ಮಳ್ಳಿಂಗ್ ಯೋಶಿತ್ ಕೊಡ್ಬೇಕು ಮೊದ್ಲು. ಕಬಾಬ್ ಅಂತ ಬಂದ್ಬಿಟ್ಟಿದ್ದಾನೆ ಹಾಲೆ. ಒಂದ್ 10 ನಿಮಿಷ ಆಗುತ್ತೆ ಅಂತ ಹೇಳಿದೀನಿ, ಕರಿಯೋಣ ಅವನ್ನ. ಇದೇ ಮಾಡ್ತಿದ್ಯಾ? IPL ಸ್ಟಾರ್ಟ್ ಆಗ್ಬಿಟ್ಟೈತೆ. ಸ್ಟಾರ್ಟ್ ಆಗಿ ಸುಮಾರು ದಿನ ಆಗೈತೆ. ನಾನಂತೂ ನೋಡಲ್ಲ IPL, ನನಗೆ ಇಷ್ಟನೇ ಇಲ್ಲ. ನಮ್ಮ ಅಕ್ಕಂಗೆ ಹುಚ್ಚು, ರಾತ್ರಿ 11:30 ತನಕ ನೋಡ್ತಾನೆ ಇರ್ತಾಳಪ್ಪ. ಏನ್ ನೋಡ್ತಾಳೋ. ನಾವೇನಿದ್ರು ಗೇಮ್ ಓನ್ಲಿ. BGMI ಲವರ್ಸ್, ನಾಟ್ ಕ್ರಿಕೆಟ್ ಲವರ್ಸ್. ಸ್ವಲ್ಪ ಹಂಗೆ ಇದಾಗ್ಲಿ, ಬೇಲಿ. ಗೈಸ್ ಹಂಗೆ ಮಡ್ಚಾಕೊಳ್ಳೋಣ. ಒಂದ್ ಸೈಡು ಬೆಂದೈತೆ. ಬೇಲಿ, ಲೋ ಫ್ಲೇಮಲ್ಲಿ ಬೇಯಬೇಕು, ಇಲ್ಲಾಂದ್ರೆ ಚಿಕನ್ ಒಳಗ್ ಬೇಯಲ್ಲ, ಬರೀ ಮೇಲ್ಗಡೆ ಕಪ್ ಆಗ್ಬಿಡುತ್ತೆ. ಲೋ ಫ್ಲೇಮಲ್ಲಿ ಬೇಯಬೇಕು ಚಿಕನ್, ಆರಾಮಾಗಿ ಬೇಯಿಸ್ಬೇಕು. ಬೇಯ್ಲಿ ಬನ್ನಿ. ಏನ್ ಬೇಕು? ಕಬಾಬ್ ಬೇಕಾ? ನೋಡ್ ಬೈಲಿ, ನೋಡು.
ನೋಡಿ ಗಾಯ್ಸ್, ನಮ್ಮ ಅಳಿಯ ಬಂದ್ಬಿಟ್ಟಾನೆ. ಕಬಾಬು ಸ್ಮೆಲ್ ಗೊತ್ತ ಮಾಡ್ಕೊಂಡು ಮಾವ ಚೆನ್ನಾಗ್ ಮಾಡ್ತಾನ ಕಬಾಬು. ಸೂಪರ್ ಮಾಡ್ತಾನ, ಸೂಪರ್ ಮಾಡ್ತಾನ. ಎಮ್ಮಿ ತಿಂತ್ಯ ಕಬಾಬ್? ಹಾ ಇರು, ತಿಂತ್ಯ ಕಬಾಬು? ಕಬಾಬ್ ತಿಂತೀನಿ. ಇರು ಸ್ವಲ್ಪ ಬೇಯಿಲ್. ಓಕೆ, ಇನ್ 2 minutes ಬೇಯ್ದ್ಬಿಡುತ್ತೆ ಕಬಾಬ್. ಕಬಾಬ್ 2 ನಿಮಿಷ ಆಗೋಯ್ತು. ಸಾಕಲ್ವಾ? ಎತ್ಬಿಡೋಣ. 5 ನಿಮಿಷ ಬಂದಿದೆ. ಪಾಪ ಅವ್ನ್ ಕಷ್ಟ ನೋಡಕ್ ಆಗ್ತಾ ಇಲ್ಲ ನನ್ ಕೈಲಿ. ಯಶಿ ಕಬಾಬ್ ತಿಂತ್ಯಾ? ಒಂದ್ ರೌಂಡ್ ತಿಂದ್ಬಿಡಣ ಬರ್ರಿ ಅಲ್ಲ, ಲಾಸ್ಟಿಗೆ ಬ್ಯಾಟಿಂಗ್ ಮಾಡೋಣ ಫುಲ್. ನೀಟಾಗಿ ಬಂದಿದೆ, ಕಲರ್ ಗಿಲ್ಲರ್ ಏನು ಹಾಕಿಲ್ಲ. ಎಷ್ಟು ಕಲರ್ ಹಾಕಂತ ಇದೆ. ಗೈಸ್, ಫೈನಲಿ ಎಗ್ ರೈಸ್ ರೆಡಿ ಆಯ್ತು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನಾನೇನು ಮಾಡಕ್ ಹೋಗ್ಲಿಲ್ಲ, ನಮ್ಮ ಅಮ್ಮನೇ ಬಂದ್ ಮಾಡಿದ್ರು. ನಾ ಸ್ವಲ್ಪ ಹೊರಟ ಹೋಗಿದ್ದೆ, ಹಂಗಾಗಿ ವಿಡಿಯೋ ಮಾಡಕ್ ಆಗ್ಲಿಲ್ಲ. ಬನ್ನಿ ತಿನ್ನೋಣ ಹೇಗಿದೆ ಅಂತ ನೋಡೋಣ. ಆಲ್ಮೋಸ್ಟ್ ನಂಗೆ ಕೆಳಗ್ ಕುತ್ಕೊಂಡ್ ತಿನ್ನಕ್ಕೆ ನಂಗೆ ಇಷ್ಟ, ಹಂಗಾಗಿ ಕೆಳಗ್ ಕುತ್ಕೊತೀನಿ. ಕಬಾಬ್ ಮಾತ್ರ 3-4 ಪೀಸ್ ಹಾಕೊಂಡೆ ಅಷ್ಟೇ. ಅವಾಗ್ಲೇ ತಿಂದಿದ್ದೆ, ಹಂಗಾಗಿ ಸ್ವಲ್ಪ ಹೊಟ್ಟೆ ತುಂಬಿತ್ತು, ಹಂಗಾಗಿ ತಿನ್ನಕ್ಕೆ ಅನ್ನಿಸ್ತಿಲ್ಲ. ಅದಕ್ಕೆ 3 ಪೀಸ್ ಹಾಕೊಂಡೆ. ಸೂಪರ್ ಆಗಿತ್ತು ಮಾತ್ರ ಕಬಾಬು. ನಮ್ಮಮ್ಮ ಬೇರೆ ನಗ್ಸ್ತಾ ಇದ್ರು. ಎಷ್ಟು ಚೆನ್ನಾಗಿ ಬೆಂದಿತ್ತು ಅಂದ್ರೆ, ಆ ಕೋಟಿಂಗ್ ಆಗ್ಲಿ, ಚಿಕನ್ ಆಗ್ಲಿ ಸಖತ್ತಾಗಿ ಮಸಾಲೆ ಗಿಸಾಲೆ ತರ ಏನು ಇರಲಿಲ್ಲ. ಚೆನ್ನಾಗಿ ಬೆಂದಿತ್ತು ಮಾತ್ರ, ಸೂಪರ್ ಆಗಿತ್ತು. ಕಲರ್ ಇಲ್ದೆ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಕಲರ್ ಹಾಕ್ತೀನಿ, ಎಷ್ಟು ಚೆನ್ನಾಗಿತ್ತು ಅಂದ್ರೆ ಕಬಾಬ್ ಮಾತ್ರ ಸೂಪರ್ ಆಗಿತ್ತು ಮಾತ್ರ. ನಮ್ಮ ಯೋಚಿತ್ ಬೇರೆ ಅಡ್ಡನೇ ಬರ್ತಾನಪ್ಪ, ಫೋನ್ ಕೊಡು ಅಂತ, ಮೈಕ್ ಕೊಡು ಅಂತ ಕಿತ್ಕೊಳಕ್ ಬೇರೆ ಬಂದ. ನನ್ ತೋರ್ಸು ಅಂತ ಅವನು.